ಭಾರತೀಯ ಸಾಕ್ಷ್ಯ ಅಧಿನಿಯಮದ ಸೆಕ್ಷನ್ 77ನ ಪ್ರಕಾರ ಯಾವುದೇ ಸ್ಟೇಟ್ ಗೌರ್ನಮೆಂಟ್ ಅಥವಾ ಸೆಂಟ್ರಲ್ ಗೌರ್ನಮೆಂಟ್ ಅಥವಾ ಯೂನಿಯನ್ ಟೆರಿಟರಿ ಅಡ್ಮಿನಿಸ್ಟ್ರೇಷನ್, ಪಾರ್ಲಿಮೆಂಟ್ ಅಥವಾ ಸ್ಟೇಟ್ ಲೆಜಿಸ್ಲೇಚರ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆರ್ ಗವರ್ನರ್ ಆಫ್ ಸ್ಟೇಟ್ಸ್ ಅಥವಾ ಯೂನಿಯನ್ ಟೆರಿಟರಿಯ ಲೆಫ್ಟಿನೆಂಟ್ ಗವರ್ನರ್ ಅವರು ಸೆಂಟ್ರಲ್ ಗೌರ್ಮೆಂಟ್ನಿಂದ ರೆಕಗ್ನೈಸ್ ಆದಂತಹ ಫಾರಿನ್ ಕಂಟ್ರಿಯ ಅಂದರೆ ಫ್ರೆಂಡ್ಲಿ ನೇಷನ್ನ ಅಥವಾ ಯಾವುದೇ ರಾಜ್ಯದ ಮುನ್ಸಿಪಲ್ ಬಾಡೀಸ್ಗಳು ಅಥವಾ ಯಾವುದೇ ಲೋಕಲ್ ಬಾಡಿಗಳು ಹೊರಡಿಸುವಂತಹ ಯಾವುದೇ ಆ್ಯಕ್ಟ್ ಅಥವಾ ಆರ್ಡರ್ ಅಥವಾ ನೋಟಿಫಿಕೇಷನ್ಸ್ ಅಥವಾ ಯಾವುದೇ ರೆಕಾರ್ಡ್ಸ್ ಅಥವಾ ಯಾವುದೇ ಡಾಕ್ಯುಮೆಂಟ್ ಅಥವಾ ಯಾವುದೇ ಪ್ರೊಸೀಡಿಂಗ್ಸ್, ಯಾವುದೇ ಜರ್ನಲ್ಸ್, ಯಾವುದೇ ಪ್ರೋಕ್ಲಮೇಷನ್ಸ್ ಅಥವಾ ಯಾವುದೇ ರೆಗ್ಯುಲೇಷನ್ಸ್ ಎಲ್ಲವೂ ಕೂಡ ಪಬ್ಲಿಕ್ ಡಾಕ್ಯುಮೆಂಟ್ಸ್ಗಳಾಗ್ತವೆ. ಅವುಗಳ ಒರಿಜಿನಲ್ ಕಾಪಿಯನ್ನು ಅಥವಾ ಸರ್ಟಿಫೈಡ್ ಕಾಪಿಯನ್ನು ಪಬ್ಲಿಕ್ ಡಾಕ್ಯುಮೆಂಟ್ಸ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಅವುಗಳ ಮುಖಾಂತರ ನಾವು ಯಾವುದೇ ವಿಷಯವನ್ನು ಪ್ರೂವ್ ಮಾಡ್ಬೋದು, ಅವುಗಳನ್ನು ಪ್ರೂಫ್ ಆಗಿ ಬಳಸ್ಬೋದು.